ಓಂ ನಮಃ ಶಿವಾಯ. ಸ್ವಾಮಿ ಕುಲಕರ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಯಾವ ದೇವರಿಗೆ ಯಾವ ದೀಪವನ್ನು ಹಚ್ಚಿದರೆ ಏನು ಪ್ರಯೋಜನ, ಹಾಗೆಯೇ ದೇವರಿಗೆ ಮಣ್ಣಿನ ದೀಪ ಹಚ್ಚಿದರೆ ಅದರ ಪ್ರಯೋಜನ ಏನು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡಿದ ನಂತರ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ಆಧ್ಯಾತ್ಮಿಕತೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಹತ್ವಪೂರ್ಣ ವಿಡಿಯೋವನ್ನು ನಾನು ಹಾಕ್ತಾ ಇರ್ತೇನೆ. ಹಾಗೆಯೇ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುಟ್ಟಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರ ನನ್ನಲ್ಲೇ ಸೂಚಿಸಿ. ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಸ್ವಲ್ಪ ಆಚೆ ಈಚೆ ಸಮಯ ಆಗ್ಬೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಚೆಕ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದು ಕೂಡ ಕೇಳಬಹುದು. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಹಾಗೆಯೇ ಸಮಸ್ಯೆ ಬರೆಯುವಾಗ ಡೀಟೇಲ್ ಆಗಿ ಬರೆದು ಕಳುಹಿಸಿ. ಹಾಗೆಯೇ ದೇವರಿಗೆ ಮಣ್ಣಿನ ದೀಪಗಳನ್ನು ಬೆಳಗುವುದನ್ನು ಗಮನಿಸಿರಬಹುದು. ದೇವರಿಗೆ ದೀಪ ಹಚ್ಚುವ ಸಂಪ್ರದಾಯ ಆರಂಭವಾದುದು ಏಕೆ? ದೇವರಿಗೆ ಮಣ್ಣಿನ ದೀಪಗಳನ್ನು ಏಕೆ ಬೆಳಗಬೇಕು? ಯಾವ ದೇವರಿಗೆ ಯಾವ ದೀಪವನ್ನು ಹಚ್ಚಿದರೆ ಒಳ್ಳೆಯದು? ನಮ್ಮ ಇಷ್ಟಾರ್ಥಗಳು ನೆರವೇರುವುದು. ಧಾರ್ಮಿಕ ಗ್ರಂಥಗಳಲ್ಲಿ ಮಣ್ಣಿನ ದೀಪವನ್ನು 5 ಅಂಶಗಳ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ದೀಪವನ್ನು ಬೆಳಗಿಸದೆ ಯಾವುದೇ ಪೂಜೆಯನ್ನು ಪೂರ್ಣಗೊಳಿಸಲಾಗುವುದಿಲ್ಲ. ಮಣ್ಣಿನ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ರೂಪುಗೊಳ್ಳುವಂಥದ್ದು. ಇದರೊಂದಿಗೆ ಯಾವುದೇ ದೇವರ ಅಥವಾ ದೇವಿಯ ಮುಂದೆ ದೀಪವನ್ನು ಹಚ್ಚಿದರೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆ. ದೀಪವು ದೇವತೆಗಳ ಮಹಿಮೆಯನ್ನು ಒಳಗೊಂಡಿರುವಂಥದ್ದು. ಈ ಕಾರಣಕ್ಕಾಗಿ ಇದನ್ನು ಪೂಜೆಯಲ್ಲಿ ಬೆಳಗಿಸುವುದು ಅತ್ಯಂತ ಮಂಗಳಕರ. ಕೇವಲ ದೇವಾನುದೇವತೆಗಳ ಮಾತ್ರ ಪೂಜೆಗೆ ಮಾತ್ರ ದೀಪಗಳನ್ನು ಹಚ್ಚುವುದಲ್ಲ, ಪೂರ್ವಜರ ಆರಾಧನೆಯಲ್ಲೂ ದೀಪಗಳನ್ನು ಹಚ್ಚುವುದಕ್ಕೂ ಹೆಚ್ಚಿನ ಮಹತ್ವ ಇದೆ. ಮಣ್ಣಿನ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯ ಹೇಗೆ ಪ್ರಾರಂಭವಾಯಿತು? ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಣ್ಣಿನ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯ ಋಗ್ವೇದ ಕಾಲದಿಂದಲೇ ಪ್ರಾರಂಭವಾಯಿತು. ಋಗ್ವೇದದಲ್ಲಿ ದೇವರ ಮತ್ತು ದೇವತೆಗಳ ಶಕ್ತಿಯು ದೀಪದಲ್ಲಿ ನೆಲೆಸಿದೆ ಅಂತ ಉಲ್ಲೇಖಿಸಲಾಗಿದೆ. ಋಗ್ವೇದ ಕಾಲದಲ್ಲಿ ಯಾಗಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗ್ತಾ ಇತ್ತು. ಅಂದಿನಿಂದ ವಿವಿಧ ರೂಪಗಳಲ್ಲಿ ಬೆಂಕಿಯನ್ನು ಬೆಳಗಿಸುವ ಸಂಪ್ರದಾಯ ಪೂಜೆ ಮತ್ತು ಹಬ್ಬಗಳೊಂದಿಗೆ ಸಂಬಂಧಿಸಿದೆ. ತ್ರೇತಾಯುಗದಲ್ಲಿ ರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಅಯೋಧ್ಯೆಯ ಜನರು ದೀಪಗಳನ್ನು ಬೆಳಗಿಸಿದ್ದರು. ದ್ವಾಪರ ಯುಗದಲ್ಲಿ ನರಕಾಸುರ ಎಂಬ ರಾಕ್ಷಸನ ಕೃಷ್ಣ ಸಂಹರಿಸಿದ ನಂತರ ಅಲ್ಲಿದ್ದ ಜನರು ದೀಪಗಳನ್ನು ಬೆಳಗಿಸುವ ಮೂಲಕ ವಿಜಯದ ಒಂದು ಸಂತೋಷವನ್ನು ಸಂಭ್ರಮಿಸಿದರು. ಅದರ ನಂತರ ಕಲಿಯುಗದಲ್ಲಿ ದೀಪಾವಳಿಯಿಂದ ಪ್ರಾರಂಭವಾಗಿ ಪ್ರತಿ ಉಪವಾಸ, ಹಬ್ಬ, ದೈನಂದಿನ ಪೂಜೆ ಸಮಯದಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತೆ. ಹಾಗೆಯೇ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚುವ ವಿಧಾನಗಳನ್ನು ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಮಣ್ಣಿನ ದೀಪವು ಪಂಚಭೂತಗಳ ಸಂಕೇತವೇಕೆ? ಮಣ್ಣಿನ ದೀಪವನ್ನು 5 ಅಂಶಗಳ ಅಂದರೆ ಪಂಚಭೂತಗಳ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಒಂದು ದೀಪವನ್ನು ತಯಾರಿಸುವಾಗ ಮಣ್ಣಿಗೆ ನೀರನ್ನು ಹಾಕಿ ಮಿಶ್ರಣ ಮಾಡಲಾಗುತ್ತೆ. ಇದು ಭೂಮಿ ಮತ್ತು ನೀರಿನ ಅಂಶಗಳನ್ನು ಸಂಕೇತಿಸುತ್ತೆ. ಬಳಿಕ ಸೂರ್ಯನ ಬೆಳಕು ಗಾಳಿಯಲ್ಲಿ ಇರಿಸಿ ಒಣಗಿಸಲಾಗುತ್ತೆ. ಇದು ಆಕಾಶ ಮತ್ತು ಗಾಳಿಯ ಸಂಕೇತ. ನಂತರ ಅದನ್ನು ಬೆಂಕಿಗೆ ಕಾಯಿಸಿ ತಯಾರಿಸಲಾಗುತ್ತೆ. ಇದು ಬೆಂಕಿಯ ಸಂಕೇತ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂಜೆಯ ಸಮಯದಲ್ಲಿ ಮಣ್ಣಿನ ದೀಪವನ್ನು ಬೆಳಗಿಸುವುದು ಭಕ್ತನಿಗೆ ಧೈರ್ಯ, ಶಕ್ತಿಯನ್ನು ನೀಡುವಂಥದ್ದು. ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುವಂಥದ್ದು. ಹಾಗೆಯೇ ಯಾವ ದೇವರಿಗೆ ಯಾವ ದೀಪವನ್ನು ಹಚ್ಚಬೇಕು? ಸಾಸಿವೆ ಎಣ್ಣೆ ದೀಪ. ಸಾಸಿವೆ ಎಣ್ಣೆ ದೀಪವನ್ನು ಹೆಚ್ಚಾಗಿ ಪೂಜೆಯಲ್ಲಿ ಬಳಸಲಾಗುತ್ತೆ. ವಿಶೇಷವಾಗಿ ಹನುಮಾನ್ ಮತ್ತು ಶನಿ ದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿ ಪೂಜಿಸುವುದರಿಂದ ಈ ದೇವರುಗಳು ಪ್ರಸನ್ನರಾಗ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಕೂಡ ನಮಗೆ ನೀಡುವಂಥದ್ದು. ಹಾಗೆ ಎಳ್ಳೆಣ್ಣೆ ದೀಪ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವ ಮುಂದೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ದೇವಿಯ ಮುಂದೆ ಹಚ್ಚಿ ಇಡುವುದರಿಂದ ತಾಯಿ ಲಕ್ಷ್ಮಿ ಬಹಳ ಸಂತೋಷ ಪಡ್ತಾರೆ ಮತ್ತು ಸಾಧಕನಿಗೆ ಸಂಪತ್ತು ಮತ್ತು ಧಾನ್ಯಗಳ ವರವನ್ನು ಕರುಣಿಸುವಂಥದ್ದು. ಹಾಗೆಯೇ ತುಪ್ಪದ ದೀಪ. ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಬೇಕು. ತುಳಸಿಯ ಬಳಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಧನಾತ್ಮಕತೆಯನ್ನು ಕಾಪಾಡಿಕೊಳ್ಳಲಾಗುತ್ತೆ ಮತ್ತು ಕುಟುಂಬಕ್ಕೆ ಸಂತೋಷ ಸಮೃದ್ಧಿಯನ್ನು ತರುವಂಥದ್ದು. ಹಾಗೆಯೇ ದೀಪ ಬೆಳಗುವುದು ಹೇಗೆ? ಪೌರಾಣಿಕ ನಂಬಿಕೆಗಳ ಪ್ರಕಾರ ದೀಪವನ್ನು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಬೆಳಗಿಸಲಾಗುತ್ತೆ. ತುಪ್ಪದ ದೀಪವನ್ನು ಹಚ್ಚುವುದು ಸಂತೋಷ ಮತ್ತು ಸಮೃದ್ಧಿಗೆ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಆದರೆ ತಾಂತ್ರಿಕ ವಿದ್ಯೆಯ ಪೂಜೆಯ ಸಮಯದಲ್ಲಿ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತೆ. ಒಡೆದ ದೀಪವನ್ನು ಅಪ್ಪಿತಪ್ಪಿಯೂ ದೇವರಿಗೆ ಹಚ್ಚಬಾರದು. ಹೀಗೆ ಮಾಡುವುದರಿಂದ ನಕಾರಾತ್ಮಕತೆ ಎಂಬುದು ಜೀವನದಲ್ಲಿ ತುಂಬುತ್ತಿಳುಗುತ್ತೆ. ಮನೆಯಲ್ಲಿ ಸಕಾರಾತ್ಮಕತೆ ಹೊರಟು ಹೋಗುತ್ತೆ. ವಿಶೇಷವಾಗಿ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ದೀಪವನ್ನು ಬೆಳಗಿಸಬೇಕು. ಮನೆಯಲ್ಲಿ 2 ಹೊತ್ತು ದೀಪವನ್ನು ಬೆಳಗಿಸಿದರೆ ಮಾತ್ರ ನಮ್ಮ ಕಷ್ಟಗಳು ದೂರ ಆಗುವಂಥದ್ದು ಮತ್ತು ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುವಂಥದ್ದು ಮತ್ತು ದೇವರಿಗೆ ತುಂಬಾ ದೇವರ ಒಂದು ಆಶೀರ್ವಾದ ಕೂಡ ಆಗುವಂಥದ್ದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಋಣಾತ್ಮಕ ಏನಾದರೂ ಶಕ್ತಿ ಇದೆ ಅಥವಾ ನಕಾರಾತ್ಮಕತೆ ಇದ್ದರೆ ದೂರವಾಗುತ್ತೆ. ದೀಪದ ಒಂದು ತುಳಸಿ ಗಿಡದ ಹತ್ತಿರನೂ ತುಪ್ಪದ ದೀಪವನ್ನು ಹಚ್ಚಬಹುದು ಅಥವಾ ಶುಕ್ರವಾರದ ದಿನ, ಎಸ್ಪೆಷಲಿ ಶುಕ್ರವಾರದ ದಿನ ಮನೆಯಲ್ಲಿ 2 ಹೊತ್ತು ಅಂದರೆ ಇಲ್ಲಾಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಏನೋ ಒಂದು ದೀಪ ಆರದ ಹಾಗೆ ನೋಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿದರೆ ಶುಕ್ರವಾರ ದಿನದಲ್ಲಿ ಕೂಡ ಮಹಾಲಕ್ಷ್ಮಿ ಅಮ್ಮನ ಸಂಪೂರ್ಣ ಆಶೀರ್ವಾದ
ಖಂಡಿತ ಸಿಗುತ್ತೆ, ಕಷ್ಟಗಳು ದೂರವಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ನಮ್ಮ ಏನೇ ಒಂದು ಸಮಸ್ಯೆಗಳು ಇದ್ದರೂ ಆದಷ್ಟು ಕಮ್ಮಿ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ. ಶುಕ್ರವಾರದ ದಿನ ಇಡೀ ದಿನ ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ, ಇದರಿಂದಾಗಿ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.